ಅದು ಆ ಊರಿನ ಧಾರ್ಮಿಕ ಶ್ರದ್ಧಾ ಕೇಂದ್ರವಿರುವಂತ ಬೆಟ್ಟ. ಆದ್ರೀಗ ಪ್ರಭಾವಿಗಳು ಆ ಬೆಟ್ಟವನ್ನ ಬಗೆದು ವಾಣಿಜ್ಯ ಚಟುವಟಿಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಬೆಟ್ಟ ಉಳಿಸಿ ಎನ್ನುವಂತ ಅಭಿಯಾನಕ್ಕೆ ಇಡೀ ಜಿಲ್ಲೆಯ ಜನರು ಕೈ ಜೋಡಿಸಿದ್ದಾರೆ. ಅಷ್ಟಕ್ಕೂ ಏನಿದು ಹೋರಾಟ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ತಲೆ ಎತ್ತಿ ನಿಂತಿರೋ ಬೃಹತ್ ಬೆಟ್ಟ, ದಟ್ಟ ಕಾನನ, ಎಲ್ಲಿ ನೋಡಿದ್ರೂ ಹಸಿರು. ಮತ್ತೊಂದು ಭಾಗದಲ್ಲಿ ಹಿಟಾಚಿ, ಜೆಸಿಬಿ ಯಂತ್ರಗಳು ಗರ್ಜಿಸ್ತಾ ಇದ್ದು ಬೆಟ್ಟ ಬಗೆದು ಆಧ್ಯಾತ್ಮ ಕೇಂದ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ಮಲ್ಮ ಬೆಟ್ಟ ಇದು ಕೊಡಗು ಜಿಲ್ಲೆಯ ಮಳೆ ದೇವರು ಎಂದೇ ನಂಬಲಾಗುವ ಶ್ರೀ ಇಗ್ಗುತ್ತಪ್ಪ ದೇವರ ನೆಲೆ ಇರುವ ಸ್ಥಳ. ಮಡಿಕೇರಿ ತಾಲೂಕಿನ ಬಲ್ಲಮಾವಟಿ, ಪೇರೂರು, ನೆಲಜಿ, ಕಕ್ಕಬ್ಬೆ ಗ್ರಾಮ ವ್ಯಾಪ್ತಿಯಲ್ಲಿ ಈ ಬೆಟ್ಟ ಹರಡಿಕೊಂಡಿದೆ. ವರ್ಷಕ್ಕೊಮ್ಮೆ ಈ ಬೆಟ್ಟದ ತುದಿಯಲ್ಲಿ 3 ಗ್ರಾಮಗಳ ಇಗ್ಗುತ್ತಪ್ಪ ದೇವರ ಆರಾಧನೆ ನಡೆಯುತ್ತೆ. ಆದ್ರೀಗ ಬೆಟ್ಟದ ಒಂದು ಭಾಗದಲ್ಲಿ 72 ಎಕರೆ ಖಾಸಗಿ ಅರಣ್ಯ ಕಡಿದು ಆಧ್ಯಾತ್ಮಿಕ ಕೇಂದ್ರ, ಧ್ಯಾನ ಮಂದಿರ ಸ್ಥಾಪಿಸಲು ಪ್ಲಾನ್ ಆಗಿದೆ. ಪದ್ಮಭೂಷಣ ಶ್ರೀ ಎಂ ಮುಮ್ತಾಜ್ ಅಲಿ ಈ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಇದೀಗ ಈ ಯೋಜನೆ ವಿರುದ್ಧ ಕೊಡಗು ಜಿಲ್ಲೆಯ ವಿವಿಧ ಕಡೆಗಳಿಂದ 500ಕ್ಕೂ ಅಧಿಕ ಮಂದಿ ಸಭೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಮಲ್ಮ ಬೆಟ್ಟ ಏನಿದೆ, ಇಡೀ ಕೊಡಗಿನ ಆರಾಧ್ಯ ದೇವರಾದಂತಹ ಮಲ್ಮ ಬೆಟ್ಟ ಏನಿದೆ, ಇದಕ್ಕೆ ಪ್ರವಾಸಿಗರ ದಂಡುಗಳೇ ಬಂದು ಆ ಪಾವಿತ್ರ್ಯತೆಗೆ ಧಕ್ಕೆ ಬರ್ತದೆ ಅಂತಕ್ಕಂಥದ್ದು ಸಹ ನಮ್ಮಲ್ಲಿ ನಿರ್ಣಯ ಆಗಿದೆ. ಈ ನಿರ್ಣಯಕ್ಕೆ ಸಂಪೂರ್ಣವಾಗಿ 400-500 ಜನ ಏನು ಸೇರಿದ್ರು ಅವರು ಕೈ ಎತ್ತೋದರ ಮುಖಾಂತರ ಸರ್ವರು ಸಹ ಈ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದ್ದಾರೆ. ಸಂಬಂಧಿಸಿದ ಇಲಾಖಾ ಅನುಮತಿ ಇಲ್ಲದೆ ಇಲ್ಲಿ ಕಾಮಗಾರಿ ಮಾಡಲಾಗ್ತಾ ಇದೆ. ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಇಂತಹ ಅವೈಜ್ಞಾನಿಕ ಕಾಮಗಾರಿ ನಡೆದರೆ 10 ಗ್ರಾಮಗಳಿಗೆ ಅಪಾಯ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸ್ಪಂದಿಸದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಇಡೀ ಕೊಡಗಿನ ಜನರನ್ನು ಸೇರಿಸಿಕೊಂಡು ಮಲ್ಮದಿಂದ ಮಡಿಕೇರಿ DC ಆಫೀಸ್ವರೆಗೆ ಒಂದು ಬೃಹತ್ ಪ್ರತಿಭಟನೆ ಕಾಲ್ನಡಿಗೆ ಜಾಥಾವನ್ನು ಮಾಡೋದ್ರ ಮುಖಾಂತರ ಬೃಹತ್ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದೀವಿ. ಮಲ್ಮ ಬೆಟ್ಟ ಉಳಿಸಲು ಇಡೀ ಕೊಡಗು ಜಿಲ್ಲೆಯ ಜನ ಒಂದಾಗಿದ್ದಾರೆ. ಸೇವ್ ಮಲ್ಮ ಹಿಲ್, ಸೇವ್ ಕೊಡಗು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ. ವಿವಾದಿತ 72 ಎಕರೆ ಜಾಗವನ್ನ ಜನರೇ ವಂತಿಗೆ ಸಂಗ್ರಹಿಸಿ ಮರು ಖರೀದಿ ಮಾಡಿ ದೇವಸ್ಥಾನಕ್ಕೆ ನೀಡಲು ಅಭಿಯಾನ ಶುರುವಾಗಿದೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.